ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಾಗತಿಕ ವೇದಿಕೆ ದಿಲ್ಲಿಯ ಎಐ ಇಂಪ್ಯಾಕ್ಟ್ ಸಮಿಟ್ನಲ್ಲಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಟೀ ಶರ್ಟ್ ಬಿಚ್ಚಿ ಪ್ರತಿಭಟನೆ ಮಾಡಿರೋದು ಈಗ ದೇಶಾದ್ಯಂತ ಕೋಲಾಹಲ ಸೃಷ್ಟಿಸಿದೆ. ಬಿಜೆಪಿ ಪ್ರತಿದಾಳಿಯನ್ನ ಶುರು ಮಾಡಿದೆ. ರಾಹುಲ್ ಗಾಂಧಿಗೂ ಹಿಂಗೆ ಮಾಡ್ತೀವಿ ನಾವು ಅಂತ ಹೇಳಿ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಮುಂಬೈಗೆ ಬಂದಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಾವುಟವನ್ನ ತೋರಿಸಿದ್ದಾರೆ. ರಾಹುಲ್ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಆತ ದಿಲ್ಲಿಯಲ್ಲಿರೋ ಕಾಂಗ್ರೆಸ್ ಪ್ರಧಾನ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಪೊಲೀಸರು ಹಾಕಿದ ಬ್ಯಾರಿಕೇಡ್ಗಳನ್ನ ಹತ್ತಿ ಹಾರಿ ಪ್ರತಿಭಟಿಸಿದ್ದಾರೆ. ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಕೂಗಿದ್ದಾರೆ. ಪ್ಲಕಾರ್ಡ್ ಹಿಡಿದಿದ್ದಾರೆ. ರಾಹುಲ್ ಗಾಂಧಿಗೆ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಅವರಿಗೆ ಆಂಟಿ ಇಂಡಿಯಾ ಆಗಿಬಿಟ್ಟಿದೆ ಎಐ ಅಂತ ಹೇಳಿದ್ರೆ. ರಾಹುಲ್ ಗಾಂಧಿ ದೇಶದ ಜನತೆಗೆ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ದಿಲ್ಲಿಯ ಎಐ ಇಂಪ್ಯಾಕ್ಟ್ ಸಮಿಟ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಯುವ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಹೋಗಿ ಅಲ್ಲಿ ಗದ್ದಲ ಉಂಟು ಮಾಡಿದ್ರು. ಬಟ್ಟೆ ಎಲ್ಲ ಬಿಚ್ಚಿ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ನ ಯುವ ಘಟಕ ಅದನ್ನ ಸಮರ್ಥನೆ ಮಾಡಿಕೊಂಡಿತ್ತು. ಕಾಂಗ್ರೆಸ್ ಯುವ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಅವರೆಲ್ಲ ರಾಹುಲ್ ಗಾಂಧಿಯ ಸೈನಿಕರು ಅಂತ ಹೇಳಿದ್ರು. ಹಾಗಾಗಿ ಈಗ ದೊಡ್ಡ ಯುದ್ಧ ಶುರುವಾಗಿದೆ. ರಾಹುಲ್ ಗಾಂಧಿಗೂ ಹಾಗೆ ಮಾಡ್ತೀವಿ ನಾವು ಹಾಗಾದ್ರೆ ಅಂತ ಹೇಳಿ ದಿಲ್ಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ ನೇತೃತ್ವದಲ್ಲಿ ಈ ಪ್ರತಿಭಟನೆಯಾಗಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಂತೂ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆನೇ ಆಗಿದೆ. ಕಲ್ಲು ತೂರಾಟ ಆಗಿದೆ. ಸದ್ಯ ಪೊಲೀಸರನ್ನ ನಿಯೋಜಿಸಿ ಪರಿಸ್ಥಿತಿಯನ್ನ ಕಂಟ್ರೋಲ್ ತರುವ ಮಟ್ಟಿಗೆ ಹೋಗಿದೆ. ರಾಜಸ್ಥಾನದ ಜೈಪುರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಘರ್ಷಣೆಯಾಗಿದೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋಕೆ ಹೋದಾಗ ಪೊಲೀಸರು ಅವರನ್ನ ತಡೆದ್ರು. ಆಗ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾರಾಮಾರಿಯಾಗಿದೆ. ಇನ್ನು ಕರ್ನಾಟಕದ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಬಳ್ಳಾರಿಯಲ್ಲೂ ಕೂಡ ಬಿಜೆಪಿ ಪ್ರತಿಭಟಿಸಿದೆ. ದೊಡ್ಡ ಹೈಡ್ರಾಮಾ ಆಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಆಫೀಸಿಗೆ ನುಗ್ಗೋಕ್ ಹೊರಟಿದ್ರು. ಅಲ್ಲೂ ಕೂಡ ಪೊಲೀಸರು ಮಧ್ಯಕ್ಕೆ ಬರಬೇಕಾಯಿತು. ಹುಬ್ಬಳ್ಳಿಯಲ್ಲೂ ಕಾಂಗ್ರೆಸ್ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಡಲಾಗಿತ್ತು. ರಾಹುಲ್ ಗಾಂಧಿ ಪ್ರತಿಕೃತಿಗೆ ಬೆಂಕಿಯೆಲ್ಲ ಇಡಲಾಗಿದೆ. ಹೀಗೆ ಉತ್ತರದಿಂದ ದಕ್ಷಿಣ ತನಕ, ಪೂರ್ವದಿಂದ ಪಶ್ಚಿಮ ತನಕ ಎಲ್ಲಾ ಕಡೆ ಬಿಜೆಪಿ ಕಾಂಗ್ರೆಸ್ ನಡುವೆ ರಣರಂಗ ಸೃಷ್ಟಿಯಾಗಿದೆ ಈ ಒಂದು ಘಟನೆಯಿಂದ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಈ ಅರೆಬೆತ್ತಲೆ ಪ್ರತಿಭಟನೆ ಬಗ್ಗೆ ದಿಲ್ಲಿ ಪೊಲೀಸರು ಪಟಿಯಾಲ ಕೋರ್ಟ್ಗೆ ಅಚ್ಚರಿಯ ಮಾಹಿತಿ ಕೊಟ್ಟಿದ್ದಾರೆ. ಎಐ ಸಮಿಟ್ ನಲ್ಲಿ ಅಂತಾರಾಷ್ಟ್ರೀಯ ನಾಯಕರು, ಗಣ್ಯರು ಇದ್ದಾಗ ಆರೋಪಿಗಳು ದಾಂಧಲೆ ಮಾಡಿದ್ದಾರೆ, ಭಾರತ ವಿರೋಧಿ ಘೋಷಣೆ ಕೂಗಿದ್ದಾರೆ ಅಂತ ಹೇಳಿದ್ದಾರೆ, ಆರೋಪಿಸಿದ್ದಾರೆ. ಇದು ಏಕಾಏಕಿ ನಡೆದ ಪ್ರತಿಭಟನೆಯಲ್ಲ, ಇದರ ಹಿಂದೆ ದೊಡ್ಡ ಸಂಚಿದೆ. ಇತ್ತೀಚೆಗಷ್ಟೇ ನೇಪಾಳದಲ್ಲಿ ಸರ್ಕಾರವನ್ನೇ ಉರುಳಿಸಿ ವಿಧ್ವಂಸ ಸೃಷ್ಟಿಸಿದ ಹಿಂಸಾತ್ಮಕ ಜೆನ್ಜಿ ಚಳುವಳಿಯಿಂದ ಇನ್ಸ್ಪೈರ್ ಆಗಿ ನಡೆದ ಪ್ರತಿಭಟನೆ ಇದು. ಹೀಗಾಗಿ ಆರೋಪಿಗಳನ್ನ ಎದುರು ಕೂರಿಸಿಕೊಂಡು ಒಬ್ಬೊಬ್ಬರಾಗಿ ವಿಚಾರಣೆ ನಡೆಸುವ ಅಗತ್ಯ ಇದೆ. ನಂತರ ಎಲ್ಲರ ಹೇಳಿಕೆ, ಡಿಜಿಟಲ್ ಎವಿಡೆನ್ಸ್ ಮ್ಯಾಚ್ ಆಗುತ್ತಾ ಅಂತ ನೋಡಬೇಕು. ಅಥವಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋ ಕೆಲವರು ಎಸ್ಕೇಪ್ ಆಗಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಬೇಕು. ಹಾಗೆ ಪ್ರತಿಭಟನೆಗೆ ಯಾರು ಫಂಡಿಂಗ್ ಕೊಟ್ಟರು, ಅವರು ಧರಿಸಿದ್ದ ಟೀ ಶರ್ಟ್ಗಳ ಮೇಲೆ ಪ್ರಿಂಟ್ ಮಾಡಿಸೋಕೆ ಹಣ ಕೊಟ್ಟವ್ರು ಯಾರು ಅಂತ ಕೂಡ ತನಿಖೆ ಆಗಬೇಕು. ಇದು ಬಹಳ ಸೀರಿಯಸ್ ವಿಚಾರ ಅಂತ ಕೋರ್ಟ್ ಮುಂದೆ ಆರೋಪಿಗಳ ಕಸ್ಟಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಕೋರ್ಟ್ ಈಗ ಆರೋಪಿಗಳನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶ ಹೊರಡಿಸಿದೆ. ಸಿವಿಯರ್ ಎಸ್ಕಲೇಷನ್ ಆಗ್ತಾ ಇದೆ ಈ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಸಾಮಾನ್ಯವಾಗಿ ಪ್ರತಿಭಟನೆ ಆದಾಗ ಏನಾಗುತ್ತೆ, ಬರ್ತಾರೆ ಪೊಲೀಸರು, ಹಿಡ್ಕೊಂಡು ಹೋಗ್ತಾರೆ, ಆಮೇಲೆ ಬಿಟ್ಟು ಕಳಿಸ್ತಾರಲ್ವಾ, ಸಣ್ಣ ಪುಟ್ಟ ಕೇಸಸ್ ಹಾಕಿ ಹೆಚ್ಚಂತ ಹೇಳಿದ್ರೆ. ಆದ್ರೆ ಇಲ್ಲಿ ಹಾಗಾಗ್ತಾ ಇಲ್ಲ. ಸಿವಿಯರ್ ಎಸ್ಕಲೇಷನ್. ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತಗೊಂಡು ಗಂಭೀರ ಸೆಕ್ಷನ್ಗಳಡಿಯಲ್ಲಿ ಕೇಸ್ ಹಾಕಿ ಇವರೆಲ್ಲರನ್ನು ಫಿಟ್ ಮಾಡೋಕೆ ಸರ್ಕಾರ ಹೆಜ್ಜೆ ಇಟ್ಟಿದೆ. ಅದು ಆಡಳಿತಾತ್ಮಕವಾಗಿ, ಲೀಗಲ್ ಆಗಿ. ಹಾಗೆ ಪೊಲಿಟಿಕಲಿ ಕೂಡ ಸ್ಟ್ರೀಟ್ ಫೈಟ್ ಅನ್ನ ಶುರು ಮಾಡಲಾಗಿದೆ. ಆಡಳಿತ ಪಕ್ಷ ರೊಚ್ಚಿಗೆದ್ದು ಕಾಂಗ್ರೆಸ್ ವಿರುದ್ಧ ದೇಶವ್ಯಾಪಿ ದಾಳಿಯನ್ನ, ಅಂದ್ರೆ ಪೊಲಿಟಿಕಲ್ ದಾಳಿಯನ್ನ ಶುರು ಮಾಡಿದೆ. ಬೀದಿ ಪ್ರೊಟೆಸ್ಟ್ಗಳನ್ನ, ಪ್ರತಿಭಟನೆಗಳನ್ನ ಶುರು ಮಾಡಲಾಗಿದೆ. ಪ್ರೊಟೆಸ್ಟ್ ಮಾಡೋಕೆ ನೀವು ಎಐ ಇಂಡಿಯಾ ಇಂಪ್ಯಾಕ್ಟ್ ಸಮಿಟಿಗೆ ಬಂದು ಅಲ್ಲಿ ಹಂಗ್ ಮಾಡಿದ್ರೆ ನಾವು ನಿಮ್ಮ ಮನೆ ಬಾಗಿಲಿಗೆ ಈ ಪ್ರತಿಭಟನೆಯನ್ನ ತರ್ತೀವಿ ಅಂತೇಳಿ ಕಾಂಗ್ರೆಸ್ ಕಚೇರಿ, ಕಾಂಗ್ರೆಸ್ನ ಹೈಕಮಾಂಡ್ ಆಗಿರೋ ರಾಹುಲ್ ಗಾಂಧಿ, ಜಿಲ್ಲಾ ಕಚೇರಿಗಳು, ಎಲ್ಲಾ ಕಡೆ ಬಿಜೆಪಿಯ ಕಾರ್ಯಕರ್ತರು ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಭ್ರಷ್ಟರ ವಿರುದ್ಧದ ಲೋಕಾಯುಕ್ತ ದಾಳಿಗೆ ಬಿಜೆಪಿಯ ಮುಖ್ಯ ವಿಕೆಟ್ ಒಂದು ಪತನ ಆಗಿದೆ. 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಶಿರಹಟ್ಟಿ ಬಿಜೆಪಿ ಶಾಸಕ, ಸ್ವತಃ ಡಾಕ್ಟರ್ ಕೂಡ ಆಗಿರೋ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಬಳಿಕ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶಾಸಕರಿಗೆ ಸೇರಿರೋ ಬಾಲಾಜಿ ಆಸ್ಪತ್ರೆಯಲ್ಲಿ ಘಟನೆಯಾಗಿದೆ. ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ರಸ್ತೆ ಕಾಮಗಾರಿಯೊಂದರ ಬಿಲ್ ಮಂಜೂರು ಮಾಡೋಕೆ ಗುತ್ತಿಗೆದಾರ ವಿಜಯ್ ಪೂಜಾರ ಅನ್ನೋರಿಂದ 11 ಲಕ್ಷ ರೂಪಾಯಿ ಲಂಚಕ್ಕೆ ಶಾಸಕರು ಬೇಡಿಕೆ ಇಟ್ಟಿದ್ರು. ಆದರೆ ಕಮಿಷನ್ ಕೊಡೋಕೆ ವಿಜಯ್ಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಅವರು ಲೋಕಾಯುಕ್ತರಿಗೆ ಮಾಹಿತಿ ಕೊಟ್ಟಿದ್ರು. ಹಿಡಿದು ಹಾಕಿದ್ದಾರೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡುವಂತಹ ಆ ಸನ್ನಿವೇಶದಲ್ಲಿ ಕಂತೆ ಹಣದ ಸಮೇತ ಶಾಸಕ ಚಂದ್ರು ಲಮಾಣಿ, ಅವರ ಪಿಎಗಳಾದ ಮಂಜುನಾಥ ಹಾಗೂ ಗುರು ಸೇರಿ 3 ಲೋಕಾಯುಕ್ತರು ಬಂಧಿಸಿ ತೀವ್ರ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿದೆ. ಇದೇ ವೇಳೆ ಶಾಸಕರ ನಿವಾಸ ಹಾಗೂ ಅವರಿಗೆ ಸೇರಿದ ಬಾಲಾಜಿ ಆಸ್ಪತ್ರೆ ಮೇಲೂ ಕೂಡ
ದಾಳಿ ನಡೆಸಿ ದಾಖಲೆಗಳನ್ನ ಜಾಲಾಡ್ತಿದ್ದಾರೆ. 50ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಿ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆನೆ ಲಂಚ ಕೇಳುವಾಗ ಆಡಿಯೋದಲ್ಲಿ ಸಿಕ್ಕಿಬಿದ್ದಿರು ಚಂದ್ರುಲಮಾಣಿ. ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆಡಿಯೋ ಸಿಕ್ಕಿತ್ತು. ಅದನ್ನ ಆಧರಿಸಿ FIR ಕೂಡ ಆಗಿತ್ತು. ಅದರಂತೆ ಅಡ್ವಾನ್ಸ್ ಕೊಡುವಾಗ ಟ್ರ್ಯಾಪ್ ಮಾಡಿ ಶಾಸಕರನ್ನ ಕೆಡ್ಡಾಗೆ ಕೆಡವಿದೇವಿ ಅಂತ ಹೇಳಿದ್ದಾರೆ. ಸದ್ಯ ಶಾಸಕರ ಬಂಧನದ ಬಗ್ಗೆ ಅಧಿಕಾರಿಗಳು ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರಿಗೆ ಮಾಹಿತಿಯನ್ನ ತಲುಪಿಸಿದ್ದಾರೆ. ಇದು ಗುತ್ತಿಗೆದಾರರ ಹೋರಾಟಕ್ಕೆ ಸಿಕ್ಕ ಜಯ. ನಾವು ಮಾಡ್ತಾ ಇದ್ದ ಕಮಿಷನ್ ಆರೋಪಕ್ಕೆ ಸಾಕ್ಷ್ಯ ಸಿಕ್ಕಿದೆ ನೋಡಿ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಕೂಡ ಹೇಳಿಕೆ ಕೊಟ್ಟಿದೆ. ಜೊತೆಗೆ ಇನ್ನೊಂದೇನಾಗುತ್ತೆ ಗೊತ್ತಾ, ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಮಿಷನ್ ಆರೋಪ ಮಾಡ್ತಾ ಇದ್ದ ಬಿಜೆಪಿಗೆ ಇದು ದೊಡ್ಡ ಮುಖಭಂಗ ಆಗುತ್ತೆ. ಈ ಘಟನೆ ಕುರಿತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಪಕ್ಷ ಯಾವತ್ತೂ ಲಂಚ ತಗೊಳ್ಳಿ ಅಂತ ಹೇಳಿಲ್ಲ. ಇದರ ಹಿಂದೆ ಸತ್ಯಾಸತ್ಯತೆ ಏನಿದೆ ಅಂತ ಹೇಳಿ ಪರಿಶೋಧನೆ ಮಾಡಬೇಕು ಅಂತ ಏನ್ ಹೇಳೋದು ಗೊತ್ತಾಗದೆ ಉತ್ತರ ಕೊಡ್ತಾರಲ್ಲ, ಆ ರೀತಿ ಉತ್ತರ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ರಾಜ್ಯದಲ್ಲಿ ಯಾರ ನಾಯಕತ್ವ ಬಂದ್ರೆ ಕಮಿಷನ್ ಹೋಗುತ್ತೆ ಅಂತ ಜನ ತೀರ್ಮಾನ ಮಾಡಲಿ ಅಂತ HD ಕುಮಾರಸ್ವಾಮಿ ಹೇಳಿದ್ದಾರೆ. ಅಂದ್ರೆ ನಾನೇ ರೀ ಆ ಕ್ಯಾಂಡಿಡೇಟು ಅನ್ನೋ ತರದಲ್ಲಿ. ಏನು ಇದೇ ವೇಳೆ ರಾಜ್ಯ ಗುತ್ತಿಗೆದಾರರ ಸಂಘ ರುಚಿಗೆದ್ದಿದೆ. ರಾಜ್ಯದಲ್ಲಿ ಕಮಿಷನ್ ದಂಧೆ ಜೋರಾಗ್ತಿದೆ. ಕಳೆದ 2.5 ವರ್ಷಗಳಿಂದ ಕಾಮಗಾರಿಗಳ ಬರೋಬ್ಬರಿ 37,000 ಕೋಟಿ ರೂಪಾಯಿ ಬಿಲ್ ಬಾಕಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ಹಣ ರಿಲೀಸ್ ಮಾಡಬೇಕು ಅಂತ ಮಾರ್ಚ್ 6ನೇ ತಾರೀಕು ಬೆಂಗಳೂರಲ್ಲಿ ಸುಮಾರು 30,000 ಗುತ್ತಿಗೆದಾರರು ಸೇರಿ ಬೃಹತ್ ಮುಷ್ಕರ ನಡೆಸೋಕೆ ಕರೆ ಕೊಡಲಾಗಿದೆ. IAS ಆಫೀಸರ್ ರೋಹಿಣಿ ಸಿಂಧೂರಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. IPS ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ದಾಖಲಿಸಿದ್ದ ಮಾನನಷ್ಟ ಮೊಕದ್ದಮೆ ರದ್ದು ಕೋರಿ ರೋಹಿಣಿ ಅರ್ಜಿ ಸಲ್ಲಿಸಿದ್ರು. ಆದರೆ ಕೋರ್ಟ್ ಆ ಅರ್ಜಿಯನ್ನು ವಜಾಗೊಳಿಸಿದೆ. ಹೀಗಾಗಿ ರೋಹಿಣಿ ವಿರುದ್ಧದ ಮಾನನಷ್ಟ ಪ್ರಕರಣ ಕೋರ್ಟ್ನಲ್ಲಿ ಕಂಟಿನ್ಯೂ ಆಗುತ್ತೆ. 2023ರಲ್ಲಿ ರೋಹಿಣಿ ತಮ್ಮ ಬಗ್ಗೆ ಮಾಧ್ಯಮಗಳಲ್ಲಿ ಅವಹೇಳನಕಾರಿ ಆರೋಪಗಳನ್ನು ಮಾಡಿದ್ದಾರೆ ಅಂತ ರೂಪಾ ದೂರು ಕೊಟ್ಟಿದ್ರು. ಆ ಕೇಸ್ನಲ್ಲಿ ರೋಹಿಣಿ ಅರ್ಜಿ ಈಗ ವಜಾ ಆಗಿದೆ. ಅವರು ತನಿಖೆಯನ್ನ ಈ ವಿಚಾರಣೆಯನ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ. ಪಾಕ್ನ ಲಷ್ಕರ್ ಉಗ್ರರಿಂದ ದಿಲ್ಲಿ ಸೇರಿದ ಹಾಗೆ ದೇಶಾದ್ಯಂತ ದಾಳಿಗಳು ನಡೆಸೋಕೆ ಪ್ಲಾನ್ ಮಾಡಲಾಗಿದೆ ಅನ್ನೋ ಗುಪ್ತಚರ ಮಾಹಿತಿ ಬಂದ ಬೆನ್ನಲ್ಲೇ ಮುಖ್ಯ ಬೆಳವಣಿಗೆಗಳಾಗಿದ್ದಾವೆ. ಸ್ಫೋಟಕ ಬೆಳವಣಿಗೆಗಳು. ಪಂಜಾಬ್ ಮತ್ತು ಕಾಶ್ಮೀರದಲ್ಲಿ ಸುಧಾರಿತ ಸ್ಫೋಟಕಗಳು ಸಿಕ್ಕಿವೆ. ಪಂಜಾಬ್ನ ಅಮೃತ್ಸರ್ನ ಪೊಲೀಸ್ ಸ್ಟೇಷನ್ ಬಳಿ ಅನುಮಾನಾಸ್ಪದ ಬ್ಯಾಗ್ ಸಿಕ್ಕಿತ್ತು. ಅದನ್ನು ಚೆಕ್ ಮಾಡಿದಾಗ ಅದರಲ್ಲಿ ಸುಧಾರಿತ ಸ್ಫೋಟಕಗಳು ಸಿಕ್ಕಿವೆ. ಸದ್ಯ ಸ್ಫೋಟಕ ನಿಷ್ಕ್ರಿಯ ದಳ ಪರಿಶೀಲಿಸಿ ಸೇಫ್ ಆಗಿ ಸ್ಫೋಟಕವನ್ನ ಡಿಫ್ಯೂಸ್ ಮಾಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯಲ್ಲೂ ಕೂಡ ಅನಾಹುತ ತಪ್ಪಿದೆ. ಸಾಫಾಪೋರಾ ಏರಿಯಾದಲ್ಲಿ ರಸ್ತೆ ಬದಿಯ ಬ್ಯಾಗ್ ಒಂದರಲ್ಲಿ ಸುಧಾರಿತ ಸ್ಫೋಟಕ ಸಿಕ್ಕಿದೆ. ಇದನ್ನ ಭದ್ರತಾ ಪಡೆಗಳು ಪತ್ತೆ ಹಚ್ಚಿವೆ. ಕೂಡಲೇ ಸ್ಫೋಟಕ ನಿಷ್ಕ್ರಿಯ ದಳ ಸ್ಥಳಕ್ಕೆ ಬಂದು ಸ್ಫೋಟಕವನ್ನ ನಿಷ್ಕ್ರಿಯ ಮಾಡಿದ್ದಾರೆ. ಶುಕ್ರವಾರವಷ್ಟೇ ಬಾರಾಮುಲ್ಲಾ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಸುಧಾರಿತ ಸ್ಫೋಟಕ ಪತ್ತೆಯಾಗಿತ್ತು. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸ್ಫೋಟಕಗಳು ಸಿಕ್ತಿರೋದು ಭಾರಿ ಪ್ರಮಾಣದಲ್ಲಿ ಆತಂಕ ಕಾರಣ ಆಗ್ತಾ ಇದೆ. ದಿಲ್ಲಿ ಸೇರಿದ ಹಾಗೆ ದೇಶದ ಎಲ್ಲಾ ಕಡೆ ಧಾರ್ಮಿಕ ಹಾಗೂ ಪ್ರವಾಸಿ ತಾಣಗಳನ್ನು ಟಾರ್ಗೆಟ್ ಮಾಡಿ ಲಷ್ಕರ್ ಉಗ್ರರು ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಭದ್ರತಾ ಏಜೆನ್ಸಿಗಳು ವಾರ್ನಿಂಗ್ ಕೊಟ್ಟಿದ್ವು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಗಳಾಗಿವೆ. ಹೀಗಾಗಿ ದಿಲ್ಲಿ, ಜಮ್ಮು ಕಾಶ್ಮೀರ ಎಲ್ಲಾ ಕಡೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಏನು ಬೆಂಗಳೂರಿನ ಉಗ್ರ ಚಟುವಟಿಕೆ ಪ್ರಕರಣದಲ್ಲಿ ಬೇಕಾಗಿದ್ದ ಲಷ್ಕರ್ ಉಗ್ರನಿಗೆ NIA ಬಹುಮಾನ ಘೋಷಿಸಿದೆ. ಲಷ್ಕರ್ ಉಗ್ರ ಜುನೈದ್ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದೆ. ಜುಲೈ 2023ರಲ್ಲಿ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳ ಜಪ್ತಿ ಕೇಸ್ನಲ್ಲಿ ಈತ ಬೇಕಾಗಿದ್ದಾನೆ. ಈ ಹಿಂದೆ ಕೂಡ ಕೊಲೆ, ಡಕಾಯಿತಿ, ರಕ್ತ ಚಂದನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಈ ಉಗ್ರ ಅರೆಸ್ಟ್ ಆಗಿದ್ದ. ನಂತರ ಜಾಮೀನು ಪಡೆದು ಬಿಡುಗಡೆಯಾಗಿದ್ದ. JD ಜಮ್ಶೀದ, ಜಾನ್, ಸುಹಾನಾ, DJ ರಿಟ್ಸ್, ಜಮೀಲಾ ಸೇರಿ ಈ ರೀತಿ ಹಲವು ಹೆಸರುಗಳಿಂದ ಗುರುತಿಸಿಕೊಂಡಿದ್ದ. ಈತ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ NIA ಈತನ ಮಾಹಿತಿ ಕೊಟ್ಟವರಿಗೆ ಬಹುಮಾನ ಘೋಷಿಸಿದೆ. ಹಾಗೆ ಈತನ ಮಾಹಿತಿ ಕೊಟ್ಟವರ ಹೆಸರನ್ನ, ಗುರುತನ್ನ ಗೌಪ್ಯವಾಗಿಡ್ತೀವಿ, ಏನು ಭಯಪಡೋ ಅಗತ್ಯ ಇಲ್ಲ ಅಂತ ಕೂಡ ಹೇಳಿದೆ. ಮತ್ತೊಂದು ಕಡೆ NIA ಈ ರೀತಿ ಘೋಷಣೆ ಮಾಡ್ತಿದ್ದ ಹಾಗೆ ಬೆಂಗಳೂರಿನ ಸಿಟಿ ಮಾರ್ಕೆಟ್ನ ಜಾಮಿಯಾ ಮಸೀದಿಯ ಇಮಾಮ್ ಮಕ್ಸೂದ್ ಇಮ್ರಾನ್ ರಶೀದಿ ಮುಸ್ಲಿಂ ಸಮುದಾಯಕ್ಕೆ ಮಹತ್ವದ ಸಂದೇಶ ಕೊಟ್ಟಿದ್ದಾರೆ. ಸಮುದಾಯದ ಸದಸ್ಯರು ಬಹುಮಾನದ ಆಸೆಗೆ ಕಾಯಬಾರದು, ದೇಶ ಸೇವೆ ಮಾಡಬೇಕು. ದೇಶ ಸೇವೆಯ ಮನೋಭಾವದಿಂದ ತಲೆಮರೆಸಿಕೊಂಡಿರೋ ಉಗ್ರರ ಬಗ್ಗೆ ಮಾಹಿತಿ ಕೊಡಬೇಕು. ಇಸ್ಲಾಂ ಯಾವತ್ತಿಗೂ ಭಯೋತ್ಪಾದಕರ ಕೃತ್ಯಗಳನ್ನು, ಅಮಾಯಕರ ಕೊಲೆಯನ್ನು ಸಪೋರ್ಟ್ ಮಾಡಲ್ಲ. ಬಹುಮಾನಕ್ಕಿಂತೆಲ್ಲ ಕಾಯಬೇಡಿ, ದೇಶಕ್ಕೋಸ್ಕರ ಸಮಾಜಕ್ಕೆ ಹಾನಿ ಮಾಡೋರನ್ನ ಹಿಡಿಯೋಕೆ ಪ್ರತಿಯೊಬ್ಬರು ಹೆಲ್ಪ್ ಮಾಡೋಣ ಅನ್ನೋ ಕರೆ ಕೊಟ್ಟಿದ್ದಾರೆ. ಈ ಸಂದೇಶವನ್ನು ರಾಜ್ಯದ ಎಲ್ಲ ಮಸೀದಿಗಳಲ್ಲಿ ಪ್ರಕಟಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಏನೋ ಬೆಂಗಳೂರಿನ RT ನಗರದಲ್ಲಿ ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರಗಾಮಿಯೊಬ್ಬನನ್ನ ಬಂಧಿಸಲಾಗಿದೆ. 2023ರಲ್ಲಿ ಕೈ ಸ್ಫೋಟಕ ಕೇಸ್ನಲ್ಲಿ ಬೇಕಾಗಿದ್ದ ಶಂಕಿತ ಉಗ್ರ ಅರ್ಷದ್ ಖಾನ್ನನ್ನ NIA ಅಧಿಕಾರಿಗಳು ಬಂಧಿಸಿದ್ದಾರೆ. RT ನಗರ ಠಾಣಾ ವ್ಯಾಪ್ತಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದೇ ಕೇಸ್ನಲ್ಲಿ CCB ಅಧಿಕಾರಿಗಳು ಈತನನ್ನ ಬಂಧಿಸಿದ್ರು. ಈ ಹಿಂದೆ ಬಳಿಕ ಜಾಮೀನು ಪಡೆದು ಈತ ಹೊರಗೆ ಬಂದಿದ್ದ. ಕೋರ್ಟ್ಗೆ ಮತ್ತೆ ವಿಚಾರಣೆ ವೇಳೆ ಹಾಜರಾಗದೆ ತಪ್ಪಿಸಿಕೊಂಡಿದ್ರಿಂದ ಈತನ ಮೇಲೆ ಪ್ರೊಕ್ಲಮೇಷನ್ ಜಾರಿ ಮಾಡಲಾಗಿತ್ತು.
ತಲೆಮರೆಸಿಕೊಂಡಿರೋ ಅಪರಾಧಿ ಅಂತ. ಬಳಿಕ ಈ ಪ್ರಕರಣ NIAಗೆ ಟ್ರಾನ್ಸ್ಫರ್ ಆಗ್ತಿದ್ದ ಹಾಗೆ ಶಂಕಿತ ಭಯೋತ್ಪಾದಕನನ್ನು ಹಿಡಿದು ಹಾಕಲಾಗಿದೆ. ಈಗ ಗಮನಿಸಬೇಕಾದ ಅಂಶ ಅಂದರೆ ಮಂಗಳೂರು ಕುಕ್ಕರ್ ಸ್ಫೋಟದ ರೂವಾರಿ, ವಿದೇಶದಲ್ಲಿ ತಲೆಮರೆಸಿಕೊಂಡಿರೋ ಉಗ್ರ ಜುನೈದ್ ಅಹಮದ್ ಕ್ಲೋಸ್ ಫ್ರೆಂಡ್ ಅಂತ ಗೊತ್ತಾಗಿದೆ. ಸದ್ಯ ಈ ಅರ್ಷದ್ನನ್ನ ಎತ್ಕೊಂಡು ಹೋಗಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಭಾರತ ಪ್ರವಾಸದಲ್ಲಿರೋ ಬ್ರೆಜಿಲ್ ಅಧ್ಯಕ್ಷ ಲುಲಾ ಡಾ ಸಿಲ್ವಾ ಮತ್ತು PM ನರೇಂದ್ರ ಮೋದಿ ದ್ವಿಪಕ್ಷೀಯ ಸಭೆ ನಡೆಸಿದ್ದಾರೆ. ಮಹತ್ವದ ಒಪ್ಪಂದಗಳಾಗಿವೆ. ಚೀನಾ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕೆ ಕ್ರಿಟಿಕಲ್ ಮಿನರಲ್ ಸಪ್ಲೈಗಾಗಿ ಮಹತ್ವದ ಒಪ್ಪಂದ ಆಗಿದೆ. ಇದರಿಂದ ವಿಶ್ವದಲ್ಲೇ 2ನೇ ಅತಿದೊಡ್ಡ ರೇರ್ ಅರ್ತ್ ಮಿನರಲ್ಗಳ ನಿಕ್ಷೇಪ ಹೊಂದಿರೋ ಬ್ರೆಜಿಲ್ ಇನ್ನು ಮುಂದೆ ಈ ನಿರ್ಣಾಯಕ ಖನಿಜಗಳನ್ನು ನೇರವಾಗಿ ಭಾರತದ ಕೈಗಾರಿಕೆಗಳಿಗೆ ಸಪ್ಲೈ ಮಾಡುತ್ತೆ. ಕೇವಲ ಕಚ್ಚಾ ವಸ್ತು ಪೂರೈಕೆ ಮಾತ್ರ ಅಲ್ಲದೆ ಈ ಖನಿಜಗಳ ಸಂಸ್ಕರಣೆ, ಆ ಟೆಕ್ನಾಲಜಿಯಲ್ಲೂ 2 ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಲಿವೆ. ಡಿಜಿಟಲ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ AI, ಸೆಮಿಕಂಡಕ್ಟರ್ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸೋಕೆ ಕಮಿಟ್ ಆಗಿದ್ದಾರೆ. ರಕ್ಷಣಾ ವಲಯದಲ್ಲಿ ಬ್ರೆಜಿಲ್ನ ಎಂಬ್ರಾಯರ್ ಮತ್ತು ಭಾರತದ ಅದಾನಿ ಡಿಫೆನ್ಸ್ ಕಂಪನಿಗಳು ಸೇರಿ E-175 ವಿಮಾನಗಳ ಅಸೆಂಬ್ಲಿ ಘಟಕ ಸ್ಥಾಪಿಸುವ ಮೆಗಾ ಡೀಲ್ ಕೂಡ ಫೈನಲ್ ಆಗಿದೆ. ಏನೋ 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ವಹಿವಾಟು ಸದ್ಯ $15 ಬಿಲಿಯನ್ ಇದೆ. ಇದನ್ನು ಮುಂದಿನ 5 ವರ್ಷಗಳಲ್ಲಿ $20 ಬಿಲಿಯನ್ ಏರಿಸೋ ಗುರಿಯನ್ನ ಕೂಡ ಇಟ್ಕೊಂಡಿದ್ದೀವಿ ಅಂತ PM ಘೋಷಿಸಿದ್ದಾರೆ. ಏನೋ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದ ಕೂಗು ಜೀವಂತ ಇರೋ ಟೈಮ್ನಲ್ಲಿ CM ಸಿದ್ದರಾಮಯ್ಯ ರಣರಂಗ ಬಿಟ್ಟು ಓಡಿ ಹೋಗೋ ಹೇಡಿ ನಾನಾಗಲ್ಲ ಅಂತ ಸರಣಿ ಟ್ವೀಟ್ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ನನ್ನ ಉಸಿರಿರೋವರೆಗೂ ಹೋರಾಡ್ತೇನೆ. ನಾನು 4 ದಶಕಗಳ ರಾಜಕೀಯ ಜೀವನ ನಂದು ಯಾವತ್ತೂ ಕೂಡ ಅದನ್ನು ಹೂವಿನ ಹಾಸಿಗೆ ಆಗಿರಲಿಲ್ಲ, ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ಸಂಪತ್ತು, ಅಧಿಕಾರ ಮತ್ತು ಅವಕಾಶಗಳು ಎಲ್ರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು. ಆದರೆ ಕುರಿ ಕಾಯ್ತಿದ್ದವನು CM ಆಗಿದ್ದಕ್ಕೆ ಪಟ್ಟಭದ್ರರ ಕಣ್ಣು ಕೆಂಪಾಗಿದೆ. ನಾನು ಹುಟ್ಟಿರೋ ಆ ಜಾತಿಯ ಕಾರಣದಿಂದಲೇ ನನ್ನ ಮೇಲೆ ವಿರೋಧಿಗಳು ದಾಳಿ, ಟೀಕೆ ಎಲ್ಲ ಮಾಡ್ತಿರ್ಬೋದು. ನನ್ನನ್ನು ರಾಜಕೀಯವಾಗಿ ಮುಗಿಸೋಕೆ ದೊಡ್ಡ ದೊಡ್ಡ ನಾಯಕರು ನಾನಾ ಕಸರತ್ತು ಮಾಡಿದ್ದಾರೆ. ಆದರೆ ಅವರೆಲ್ಲ ಹಾಗೆ ಯಾಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಸಪೋರ್ಟ್ನಿಂದ ಈ ಹೋರಾಟವನ್ನು ಕಡೆ ಉಸಿರಿನ ತನಕ ಕಂಟಿನ್ಯೂ ಮಾಡ್ತೀನಿ. ರಣರಂಗ ಬಿಟ್ಟು ಹೇಳಿ ಥರ ಓಡ್ ಹೋಗಲ್ಲ ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯರನ್ನು CM ಸ್ಥಾನದಿಂದ ಕೆಳಗಿಳಿಸೋಕೆ ಪಕ್ಷದೊಳಗಡೆ ದೊಡ್ಡ ಪ್ಲಾನ್ ನಡೀತಾ ಇದೆಯಾ, ಅಥವಾ ನೀವು ಮಾಡಿ ನಾನು ಬಿಡಲ್ಲ, ನಾನು ಅಷ್ಟು ಸುಲಭದಲ್ಲೆಲ್ಲ ಕೊಟ್ಟು ಹೋಗಲ್ಲ ಅನ್ನೋ ಮೆಸೇಜನ್ನು CM ಪಾಸ್ ಮಾಡ್ತಿದ್ದಾರಾ ಅನ್ನೋ ಚರ್ಚೆ ನಡೀತಾ ಇದೆ. ಈಗ ಇದ್ರ ಬಗ್ಗೆ DK ಶಿವಕುಮಾರ್ ಅವ್ರನ್ನ ಹಿಂಗೆಲ್ಲ ಹಾಕಿದಾರಲ್ಲ, ಏನು ಕತೆ, ನಿಮಗೇನು ಅನಿಸುತ್ತೆ ಅಂತ ಕೇಳಿದಕ್ಕೆ ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಪ್ರತಿಕ್ರಿಯೆ ಕೊಡೋಕೆ DK ಶಿವಕುಮಾರ್ ನಿರಾಕರಿಸಿದ್ದಾರೆ. ಏನೋ ಕಡೆ CM ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸೃಷ್ಟಿಯಾಗಿರೋ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ತಾರ್ಕಿಕ ನಿರ್ಧಾರಕ್ಕೆ ಬಂದಿದ್ದಾರೆ. ಶೀಘ್ರದಲ್ಲಿ ಒಂದು ಅಂತಿಮ ನಿರ್ಧಾರ ಪ್ರಕಟಿಸಬಹುದು ಅಂತ ಹೇಳಿದ್ದಾರೆ. ದಿಲ್ಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ರಾಜ್ಯ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಈ ವೇಳೆ ಖರ್ಗೆ ಶೀಘ್ರದಲ್ಲಿ ಎಲ್ಲ ಗೊಂದಲ ಪರಿಹರಿಸೋ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಸತೀಶ್ ಹೇಳಿದ್ದಾರೆ. ಏನೋ ಬಾಗಲಕೋಟೆ ಬಳಿಕ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಮಹಾರಾಜರ ಜಯಂತಿ ವೇಳೆ 2 ಸಮುದಾಯದ ನಡುವೆ ದೊಡ್ಡ ಮಾರಾಮಾರಿಯಾಗಿದೆ. ಪರಿಣಾಮ 4 ಗಾಯಗೊಂಡಿದ್ದಾರೆ. ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಗೋಕುಲ್ ನಗರದ ಗಣೇಶ್ ಕಟ್ಟೆ ಮೇಲೆ ಶಿವಾಜಿ ಮಹಾರಾಜರ ಫೋಟೋ ಇಟ್ಟು DJ ಪ್ಲೇ ಮಾಡಿ ಜಯಂತಿ ಆಚರಿಸಲಾಗ್ತಾ ಇತ್ತು. ಈ ವೇಳೆ DJ ಸೌಂಡ್ಗೆ ಮುಸ್ಲಿಮರು ಆಕ್ಷೇಪ ವ್ಯಕ್ತಪಡಿಸಿದಾಗ ಗಲಾಟೆ ಶುರುವಾಗಿದೆ. ಕೊನೆಗೆ 2 ಸಮುದಾಯಗಳ ನಡುವೆ ಸಂಧಾನ ಮಾಡಲಾಗಿದೆ. ವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಯಾವುದೇ ದೂರು ದಾಖಲಾಗಿಲ್ಲ. ಸಂಧಾನದಲ್ಲಿ ಎಂಡ್ ಆಗಿದೆ. ಏನೋ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ BJP ಶಾಸಕ ಭೈರತಿ ಬಸವರಾಜ್ಗೆ ಕೋರ್ಟ್ ಮತ್ತೆ ಶಾಕ್ ಕೊಟ್ಟಿದೆ. ಬಸವರಾಜ್ರನ್ನ ಫೆಬ್ರವರಿ 26ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜನಪ್ರತಿನಿಧಿಗಳ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಭೈರತಿ ಬಸವರಾಜ್ರನ್ನ ಬಂಧಿಸಿ 7 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದ CID ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ ಬೆನ್ನಲ್ಲೇ ವಿಚಾರಣೆ ನಡೆದು ಈ ಬೆಳವಣಿಗೆಯಾಗಿದೆ. ಇನ್ನು ಆಂಧ್ರದ ಚಿತ್ತೂರಿನಲ್ಲಿ ಹಕ್ಕಿ ಜ್ವರದ ಹಾವಳಿ. ಕೆಲ ದಿನಗಳಿಂದ ಅಲ್ಲಿನ ಕೋಳಿ ಫಾರ್ಮ್ನಲ್ಲಿ 4,000ಕ್ಕೂ ಅಧಿಕ ಕೋಳಿಗಳು ಸತ್ತು ಹೋಗಿವೆ. ಅಧಿಕಾರಿಗಳು ಅಲರ್ಟ್ ಆಗಿದ್ದು ಸೋಂಕಿತ ಪ್ರದೇಶದಲ್ಲಿ ಹಕ್ಕಿಗಳನ್ನು ಕೊಲ್ಲುವ ಕಾರ್ಯಾಚರಣೆ ನಡೀತಾ ಇದೆ. ರಾಜ್ಯಕ್ಕೂ ಈ ಹಕ್ಕಿ ಜ್ವರದ ಭೀತಿ ಇದೆ. ಕೊಪ್ಪಳದಲ್ಲಿ ಹೈ ಅಲರ್ಟ್ ಇದೆ. ಕೋಳಿ ಫಾರ್ಮ್ಗಳ ಮೇಲೆ ನಿಗಾ ಇಡಲಾಗಿದೆ. ಹಾಗೆ ಕೋಳಿಯನ್ನ, ಮೊಟ್ಟೆಯನ್ನ ಕನಿಷ್ಠ 70 ಡಿಗ್ರಿ ಉಷ್ಣಾಂಶದಲ್ಲಿ 10 ನಿಮಿಷ ಚೆನ್ನಾಗಿ ಬೇಯಿಸಿನೇ ತಿನ್ನಬೇಕು ಅನ್ನೋ ಸೂಚನೆ ಕೊಡಲಾಗಿದೆ. ಹಕ್ಕಿ ಜ್ವರ ಅಂದರೆ ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್ನಿಂದ ಪಕ್ಷಿಗಳಿಗೆ ಬರೋ ಅಪಾಯಕಾರಿ ರೋಗ, ಸಾಂಕ್ರಾಮಿಕ. ಸೋಂಕಿತ ಹಕ್ಕಿಗಳೊಂದಿಗೆ ನೇರ ಸಂಪರ್ಕದಿಂದ ವೇಗವಾಗಿ ಹರಡುತ್ತೆ. ಇದು ಮನುಷ್ಯರಿಗೆ ಬಂದರೆ ತುಂಬ ಗಂಭೀರ ಪರಿಣಾಮಗಳೇ ಆಗ್ಬೋದು. ಇನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಲಂಚ ಪಡೆದ ಆರೋಪ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ನಲ್ಲೂ ಕೂಡ ಇವರೇ ನಾನು ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ ಅಂತೆಲ್ಲ ಓಡಾಡ್ತಿದ್ರಲ್ಲ, ಇವರೀಗ ಬಿಸಿ ಮುಡ್ತಾ ಇದ್ದ ಹಾಗೆ ಉಲ್ಟಾ ಹೊಡೆದಿದ್ದಾರೆ. ಶಾಲಿನಿ ರಜನೀಶ್ ಅವರ ಕೇಸಲ್ಲಿ CCB ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ರು, ವಿಚಾರಣೆಗೊಳಪಡಿಸಿದ್ರು. ಆಗ ತಪ್ಪೊಪ್ಕೊಂಡು
ಸುಳ್ಳು ಆರೋಪ ಮಾಡಿಬಿಟ್ಟೆ ಅಂತ ಹೇಳಿ ಕ್ಷಮೆ ಕೂಡ ಕೇಳಿದಾರಂತೆ. CCB ಪೊಲೀಸರು ಸರಿ ಹಾಗಾದ್ರೆ ಹೋಗಿ ಅಂತ ಬಿಟ್ಟು ಬೇರೆ ಕಳಿಸಿದಾರಂತ ಅವ್ರನ್ನೀಗ. ಇನ್ನು 2026ರ CET ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಅವಧಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಫೆಬ್ರವರಿ 27ರವರೆಗೆ ವಿಸ್ತರಿಸಿದೆ. ಎಂಜಿನಿಯರಿಂಗ್ ಸೇರಿದ ಹಾಗೆ ವಿವಿಧ ಕೋರ್ಸ್ಗಳ ಪ್ರವೇಶಕ್ಕೆ ನಡೆಯುವ CET ಪರೀಕ್ಷಾ ಅರ್ಜಿ ಅವಧಿಯನ್ನ ವಿಸ್ತರಿಸುವಂತೆ ಅಭ್ಯರ್ಥಿಗಳು ಮನವಿ ಮಾಡಿದ್ರು. ಹೀಗಾಗಿ ಎಕ್ಸ್ಟೆಂಡ್ ಮಾಡಲಾಗಿದೆ. ಇನ್ನು ಅರ್ಜಿ ಶುಲ್ಕ ಪಾವತಿಗೆ ಮಾರ್ಚ್ 3ರ ಸಂಜೆ 5:30ರವರೆಗೆ ಟೈಮ್ ಇದೆ. ಇದು ಫೈನಲ್ ಚಾನ್ಸ್ ಆಗಿದೆ. ಇದಾದ್ಮೇಲೆ ಯಾವುದೇ ಕಾರಣಕ್ಕೂ ಡೇಟ್ ವಿಸ್ತರಣೆ ಮಾಡಲ್ಲ ಅಂತ KEA ಸ್ಪಷ್ಟಪಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂದಾರು ಗ್ರಾಮದಲ್ಲಿ ಏನಾಗಿದೆ ಅಂದ್ರೆ, ಮಕ್ಕಳು ಆಟ ಆಡ್ತಾ ಇದ್ರು. ಆಡಬೇಕಾದ್ರೆ ಚೆಂಡಿನ ತರ ಇರೋ ಒಂದು ರೌಂಡ್ ದಿನ ಸಿಕ್ಕಿದೆ ಅವರಿಗೆ. ಅದು ಏನಂತ ಗೊತ್ತಿಲ್ಲದೆ ಅವರು ಅದನ್ನ ಬಾಲ್ ಮಾಡ್ಕೊಂಡು ಹಾಕ ಬಾಲು ಅಂತ ಹೇಳಿ ಹಾಕಿ ಬ್ಯಾಟಲ್ ಸರಿಯಾಗಿ 6 ಹೊಡೆಯಕ್ಕೆ ಹೋಗಿದ್ದಾನೆ ಹುಡುಗ. ಆಗ ಅದು ಡಮ್ ಅಂತ ಸ್ಫೋಟಗೊಂಡಿದೆ. ಪರಿಣಾಮ ಬಾಲಕ ಗಾಯಗೊಂಡಿದ್ದಾನೆ. ಅದಾದ್ಮೇಲೆ ನೋಡಿದ್ರೆ ಕಚ್ಚಾ ಸ್ಫೋಟಕ ನಾಡ ಬಾಂಬ್ ಅಂತ ಗೊತ್ತಾಗಿದೆ. ಬಾಲಕನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಪ್ರಾಣಿ ಬೇಟೆಗೆ ಅಂತ ಮಾಡಿಟ್ಟಿದ್ದು ಅಂತ ಹೇಳಲಾಗ್ತಿದೆ. ಮಕ್ಕಳ ಹತ್ರ ಹೆಂಗೆ ಬಂತು, ಪ್ರಾಣ ಹೋಗಿದ್ರೆ ಏನು ಮಾಡಬೇಕಾಗಿತ್ತು ಅಂತ ಈಗ ಧರ್ಮಸ್ಥಳ ಪೊಲೀಸರು ಯಾರಿಟ್ಟಿದ್ದೇನು ಅಂತ ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಸ್ನೇಹಿತರೆ, ನಿಮಗೆ ಬ್ಯೂಟಿಫುಲ್ ಬ್ಯಾಂಕಾಕ್ಗೆ ಟ್ರಿಪ್ ಹೋಗಿ ಬರಬೇಕು, ಥಾಯ್ಲೆಂಡ್ ಎಲ್ಲ ನೋಡ್ಕೊಂಡು ಬರಬೇಕು ಅನ್ನೋ ಆಸಕ್ತಿ ಇದ್ರೆ ಡೀಟೇಲ್ಸ್ ಇಲ್ಲಿದೆ. ಬೆಸ್ಟ್ ಆಫರ್ ಪ್ರೈಸ್, ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಟ್ರಂಪ್ರ ಟ್ಯಾರಿಫ್ ವಿರುದ್ಧ ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಕಿತ್ತು ಬಿಸಾಕಿದೆಯಲ್ಲ ಟ್ಯಾರಿಫನ್ನು, ಅದಕ್ಕೆ ಭಾರತ ರಿಯಾಕ್ಟ್ ಮಾಡಿದೆ. ಅಮೆರಿಕದ ಟ್ಯಾರಿಫ್ ಮತ್ತು ಅದರ ಪರಿಣಾಮಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಿದ್ದೀವಿ ಅಂತ ವಾಣಿಜ್ಯ ಇಲಾಖೆ ಹೇಳಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ಯಾರಿಫ್ ವಿಚಾರವಾಗಿ ಜಜ್ಮೆಂಟ್ ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರೆಸ್ ಕಾನ್ಫರೆನ್ಸ್ ಕೂಡ ನಡೆಸಿದ್ದಾರೆ. ಅಮೆರಿಕ ಸರ್ಕಾರ ಕೆಲ ಕ್ರಮಗಳನ್ನು ಕೂಡ ಘೋಷಿಸಿದೆ. ಎಲ್ಲದರ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ, ಚೆಕ್ ಮಾಡ್ತಿದ್ದೀವಿ, ಏನಾಗುತ್ತೆ ಅಂತ ನೋಡ್ತಾ ಇದ್ದೀವಿ ಪರಿಣಾಮ ಅಂತ ಹೇಳಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭೀಕರ ಅಪಘಾತ ಆಗಿದೆ. ಶ್ರೀನಗರದ ಅಹಮದ್ ನಗರ ಏರಿಯಾದಲ್ಲಿ CRPF ಯೋಧರು ಪ್ರಯಾಣಿಸುತ್ತಿದ್ದ ವಾಹನ ನಿಯಂತ್ರಣ ತಪ್ಪಿ ನದಿಗೆ ಬಿದ್ದಿದೆ. 9 CRPF ಯೋಧರು ಗಾಯಗೊಂಡಿದ್ದಾರೆ. ಏನು ಪದೇ ಪದೇ ವಾಹನಗಳು ಬಿದ್ದು ಯೋಧರ ಪ್ರಾಣ ಹೋಗೋದು ಅಂತ ಹೇಳಿದ್ರೆ, ಯುದ್ಧ ಭೂಮಿಯಲ್ಲಿ ಭಾರತಕ್ಕೆ ಹೋರಾಡೋ ಯೋಧರು ಇವರೆಲ್ಲ. ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಅಲ್ಲಿ ಉರುಳಿ ಬಿದ್ದು ಈ ಥರ ಪ್ರಾಣ ಕಳ್ಕೊಳ್ಳೋದು, ಗಾಯ ಆಗೋದು ಬಹಳ ಬೇಸರದ ವಿಚಾರ. ಬ್ಯಾಕ್ ಟು ಬ್ಯಾಕ್ ಈ ರೀತಿ ಆಗ್ತಾ ಇದೆ. ಸ್ವಲ್ಪ ತನಿಖೆ ಮಾಡಬೇಕು, ಸ್ಟಡಿ ಮಾಡಬೇಕು. ರಿಪೀಟೆಡ್ಲಿ ತಿಂಗಳಿಗೊಂದಾದ್ರೂ ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಗಲಾಟೆ ನಡೀತಿದೆಯಲ್ಲ SIRಗೆ ಸಂಬಂಧಪಟ್ಟಂತೆ. ಮಮತಾ ಬ್ಯಾನರ್ಜಿ ಸರ್ಕಾರ ವರ್ಸಸ್ ಚುನಾವಣಾ ಆಯೋಗ ಮತ್ತು BJP ಆ ಥರ ಆಗಿದೆಯಲ್ಲ, ಅಲ್ಲಿ ಚುನಾವಣಾ ಆಯುಕ್ತರ ಮೇಲೆಲ್ಲ ಕಂಪ್ಲೇಂಟ್ ಕೊಡೋ ಮಟ್ಟಿಗೆ ಹೋಗಿದೆ. ಈಗ SIR ವಿಚಾರದಲ್ಲಿ ಮಮತಾ ಸರ್ಕಾರ ಮತ್ತು ಚುನಾವಣಾ ಆಯೋಗದ ನಡುವೆ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಶಮನ ಮಾಡೋಕ್ಕೆ ನಿರ್ಧಾರ ತಗೊಂಡಿದೆ. ವೋಟರ್ ಲಿಸ್ಟ್ನಲ್ಲಿರೋ ತಪ್ಪುಗಳನ್ನು ಸರಿಪಡಿಸೋಕೆ ಮತ್ತು ಜನರ ದೂರುಗಳನ್ನು ಕೂಡ ಆಲಿಸೋಕೆ ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಿಸಿದೆ. ಅಂದರೆ ಎಸೆನ್ಷಿಯಲಿ ಹೇಗೆ ಅಂದರೆ, ಇದು ಚುನಾವಣಾ ಆಯೋಗ ಎಲ್ಲ ಡ್ರಾಪ್ ಮಾಡ್ತಿರೋದು, ಈಗ ಫೇಕ್ ವೋಟರ್ಸ್ನ, ಡೂಪ್ಲಿಕೇಟ್ ಎಂಟ್ರೀಸ್ನ ರಿಮೂವ್ ಮಾಡೋದೆಲ್ಲ ಮಾಡ್ತಾ ಇದೆಯಲ್ಲ, ಅದು ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿ ಈಗ ಕೋರ್ಟ್ ಮಾನಿಟರ್ ಮಾಡೋ ಥರ ಹೆಚ್ಚು ಕಮ್ಮಿ. ಕಲ್ಕತ್ತಾ ಹೈಕೋರ್ಟ್ನ ಹಾಲಿ ಮತ್ತು ನಿವೃತ್ತ ಜಡ್ಜ್ಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ಕೆಲಸ ಮಾಡ್ತಾರೆ. ಫೆಬ್ರವರಿ 28ಕ್ಕೆ ಎಲೆಕ್ಷನ್ ಕಮಿಷನ್ ಪಶ್ಚಿಮ ಬಂಗಾಳದ ಅಂತಿಮ ಮತದಾರರ ಪಟ್ಟಿ ರಿಲೀಸ್ ಮಾಡುತ್ತೆ. ನೋಡಬೇಕು ಅವಾಗ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ದೇಶದ ಕೆಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣಾ ಆಯೋಗದ SIR ಪ್ರಕ್ರಿಯೆ ಮುಗಿದು ಹೋಗಿದೆ. ಹೊಸ ಎಲೆಕ್ಟೋರಲ್ ಲಿಸ್ಟ್ ರಿಲೀಸ್ ಕೂಡ ಆಗಿದೆ. ರಾಜಸ್ಥಾನ, ಛತ್ತೀಸ್ಗಢ, ಕೇಂದ್ರಾಡಳಿತ ಪ್ರದೇಶಗಳಾದ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ವೋಟರ್ ಸಂಖ್ಯೆ ಭಾರಿ ಏರಿಕೆ ಕಂಡಿದ್ರೆ, ಗೋವಾದಲ್ಲಿ ಮತದಾರರ ಸಂಖ್ಯೆ ಕುಸಿದಿದೆ. ಏನೋ ಮಹಾರಾಷ್ಟ್ರ ಮಾಜಿ DCM ಅಜಿತ್ ಪವಾರ್ ವಿಮಾನ ಅಪಘಾತ ಕೇಸ್ ಮತ್ತೆ ಹೊಸ ಸ್ವರೂಪ ಪಡ್ಕೊಂಡಿದೆ. ಇದು ಕೇವಲ ಆಕ್ಸಿಡೆಂಟ್ ಅಲ್ಲ, ಇದರ ಹಿಂದೆ ದೊಡ್ಡ ಪಿತೂರಿ ಇದೆ ಅಂತ ಅಜಿತ್ ಪವಾರ್ ಅವರ ಅಳಿಯ ರೋಹಿತ್ ಪವಾರ್ ಮತ್ತೆ ದೊಡ್ಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದು ನಾಗರಿಕ ವಿಮಾನಯಾನ ಸಚಿವ TDPನ ರಾಮ್ ಮೋಹನ್ ನಾಯ್ಡು ಅವ್ರನ್ನ ವಜಾ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಅಜಿತ್ ಪವಾರ್ ಪ್ರಯಾಣ ಮಾಡ್ತಿದ್ದ ಸಣ್ಣ ವಿಮಾನ ಇತ್ತಲ್ಲ, ಅದು VSR ಸಂಸ್ಥೆದು ಮತ್ತು ಸಚಿವ ರಾಮ್ ಮೋಹನ್ ನಾಯ್ಡು ಅವರ TDP ಅದಕ್ಕೆಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಹೀಗಾಗಿ ಈ ವಿಮಾನಯಾನ ಮಂತ್ರಿಯನ್ನು ವಜಾ ಮಾಡಬೇಕು, ಇಂಟರ್ನ್ಯಾಷನಲ್ ಏಜೆನ್ಸಿಗಳಿಂದ ಇಂಡಿಪೆಂಡೆಂಟ್ ತನಿಖೆ ಮಾಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಅವರು. ಇನ್ನು ಉತ್ತರ ಪ್ರದೇಶದ ಬಂದಾ ಜಿಲ್ಲೆಯಲ್ಲಿ ಇಬ್ಬರು ದಂಪತಿ ಮಕ್ಕಳ ಮೇಲೆ ನಡೆಸಿದ ಪೈಶಾಚಿಕ ಕೃತ್ಯಕ್ಕೆ UPಯ ಪೋಕ್ಸೋ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಈಗ 33 ಅಪ್ರಾಪ್ತ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿದ ಹಾಗೂ ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡ್ತಾ ಇದ್ದ ದಂಪತಿಗೆ ಗಲ್ಲು ಶಿಕ್ಷೆ ಪ್ರಕಟಿಸಲಾಗಿದೆ. ಮಾಜಿ ಜೂನಿಯರ್ ಇಂಜಿನಿಯರ್ ರಾಮ್ ಭವನ್ ಮತ್ತು ಆತನ ಹೆಂಡತಿ ದುರ್ಗಾವತಿ ಅಂತ ಗುರುತಿಸಲಾಗಿದೆ. ಒಂಥರ ಇವರು ಲೋಕಲ್ ಎಪ್ಸ್ಟೀನ್ಗಳಿವರು. ಈ ದಂಪತಿ 2 ಲಕ್ಷ ಅಶ್ಲೀಲ ವಿಡಿಯೋಗಳನ್ನು ತಯಾರು ಮಾಡಿ 2 ಲಕ್ಷ ಜಗತ್ತಿನ 47 ರಾಷ್ಟ್ರಗಳಿಗೆ ಸೇಲ್ ಮಾಡಿದರು. 3 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಚಾಕ್ಲೇಟ್, ವಿಡಿಯೋ ಗೇಮ್ ಅಂತ ಆಸೆ ತೋರಿಸಿ 10 ವರ್ಷಗಳಿಂದ ಈ ಬಿಸ್ನೆಸ್ ನಡೆಸ್ತಾ ಇದ್ರು. 10 ವರ್ಷಗಳಿಂದ ಇದುವರೆಗೂ ಗೊತ್ತಾಗ್ಲಿಲ್ವಾ? CBI ತನಿಖೆಯಲ್ಲಿ ವಿಚಾರ ಗೊತ್ತಾಗಿತ್ತು. ಈಗ ಕೋರ್ಟ್ ಇದನ್ನು ನೀಚ ಕೃತ್ಯ, ಅಪರೂಪದಲ್ಲಿ ಅಪರೂಪ ಅಂತ ಪರಿಗಣಿಸಿ ಇಬ್ಬರಿಗೂ ಮರಣದಂಡನೆಯನ್ನ ವಿಧಿಸಿದೆ.
ಹಾಗೆ ದೌರ್ಜನ್ಯಕ್ಕೊಳಗಾದ ಪ್ರತಿ ಮಕ್ಕಳಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಕೂಡ ಯುಪಿ ಸರ್ಕಾರಕ್ಕೆ ಸೂಚಿಸಿದೆ. ಇನ್ನು ದಿಲ್ಲಿಯ ಎಐ ಇಂಪ್ಯಾಕ್ಟ್ ಸಮಿಟ್ಗೆ ತೆರೆ ಬಿದ್ದಿದೆ. ಪಿಎಂ ಮೋದಿ ಅವರ ಹ್ಯೂಮನ್ ಸೆಂಟ್ರಿಕ್ ಎಐ ವಿಷನ್ಗೆ ವಿಶ್ವದ 88 ರಾಷ್ಟ್ರಗಳು ಮತ್ತು 2 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಓಕೆ ಸರಿ ಅಂತ ಹೇಳಿದ್ದಾರೆ. ಅಮೆರಿಕ, ಚೀನಾ, ಬ್ರಿಟನ್, ಫ್ರಾನ್ಸ್, ಕೆನಡಾ ಮತ್ತು ಜರ್ಮನಿಯಂಥ ಪ್ರಭಾವಿ ರಾಷ್ಟ್ರಗಳು ಎಐ ಡಿಕ್ಲರೇಷನ್ಗೆ ಸೈನ್ ಹಾಕಿವೆ. ಈ ಮೂಲಕ ಭಾರತವು ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಈ ಎಐನಲ್ಲಿ ಅಂತ ಇವರೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ. ಈ ಎಐ ಸಮಿಟ್ನಲ್ಲಿ $250 ಬಿಲಿಯನ್ ಅಧಿಕ ಹಣ ಎಐ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಆಗೋ ಭರವಸೆ ಸಿಕ್ಕಿದೆ. ಹಾಗೆ ವೆಂಚರ್ ಕ್ಯಾಪಿಟಲ್ ಮತ್ತು ಡೀಪ್ ಟೆಕ್ ಮೇಲೆ $20 ಬಿಲಿಯನ್ ಅಧಿಕ ಇನ್ವೆಸ್ಟ್ ಆಗುತ್ತೆ. ಜಾಗತಿಕ ಟೆಕ್ ದಿಗ್ಗಜರೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ರು. 5 ಲಕ್ಷಕ್ಕೂ ಅಧಿಕ ಜನ ಎಕ್ಸಿಬಿಷನ್ಗೆ ಭೇಟಿ ಕೊಟ್ಟಿದ್ರು ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಚಿಪ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸೆಮಿಕಂಡಕ್ಟರ್ ಪ್ರಾಜೆಕ್ಟ್ಗೆ ಪಿಎಂ ಮೋದಿ ವರ್ಚುವಲ್ ಆಗಿ ಶಂಕುಸ್ಥಾಪನೆ ಮಾಡಿದ್ದಾರೆ. HCL ಮತ್ತು ಫಾಕ್ಸ್ಕಾನ್ ಕಂಪನಿ ಸೇರಿ ಶುರು ಮಾಡಿದ್ದಾರೆ. ಇದನ್ನ ಸೆಮಿಕಂಡಕ್ಟರ್ ಪ್ಲಾಂಟ್ನಲ್ಲಿ ವರ್ಷಕ್ಕೆ 3,60,00,000 ಚಿಪ್ಗಳನ್ನು ತಯಾರಿಸೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಇನ್ನು ಅಮೆರಿಕ ಮೂಲದ ದೈತ್ಯ ವೆಂಚರ್ ಕ್ಯಾಪಿಟಲಿಸ್ಟ್ ಸಂಸ್ಥೆ ಜನರಲ್ ಕ್ಯಾಟಲಿಸ್ಟ್ ಭಾರತದಲ್ಲಿ ಭರ್ಜರಿ ಹೂಡಿಕೆ ಘೋಷಿಸಿದೆ. ಮುಂದಿನ 5 ವರ್ಷಗಳಲ್ಲಿ $5 ಬಿಲಿಯನ್ ಹೂಡಿಕೆ ಮಾಡ್ತೀವಿ ಅಂತ ಎಐ ಇಂಪ್ಯಾಕ್ಟ್ ಸಮಿಟ್ನಲ್ಲೇ ಇದನ್ನ ನಿರ್ಧಾರ ಮಾಡಿದ್ದಾರೆ. ಆಲ್ರೆಡಿ ಝೆಪ್ಟೋ ಮತ್ತು ಆಂಥ್ರೋಪಿಕ್ನಂಥ ದೊಡ್ಡ ಕಂಪನಿಗಳಿಗೆ ಬಂಡವಾಳ ಹೂಡಿರೋ ಸಂಸ್ಥೆ ಇದು. ಈಗ ಭಾರತದ ಎಐ, ಹೆಲ್ತ್ ಕೇರ್, ಡಿಫೆನ್ಸ್ ಮತ್ತು ಫಿನ್ಟೆಕ್ ಸ್ಟಾರ್ಟ್ಅಪ್ಗಳಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ನಮ್ಮ ಕೆಲಸ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗಾದ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ, ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗೋದನ್ನ ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನೀವು ನೋಡೋದು ಮಾತ್ರ ಅಲ್ಲದೆ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.